ಕುರ್ಚಿ ಕದನಕ್ಕೆ ಮಠಾಧೀಶರು ಎಂಟ್ರಿ. ಡಿಕೆ ಪರ ಲಾಬಿ ಮಾಡ್ತಿರೋದು ಯಾರು? ಸಿಎಂ ಸಿದ್ದರಾಮಯ್ಯ ಪರ ನಿಂತಿದ್ಯಾರು? ಪವರ್ ಪಾಯಿಂಟ್. ಕುರ್ಚಿ ಕದನಕ್ಕೆ ಎಂಟ್ರಿ ಆಗಿರುವಂತದ್ದು ಮಠಾಧೀಶರು. ಡಿಕೆಶಿಗೆ ಸಿಎಂ ಆಗ್ಲಿ ಅಂತ ಹೇಳಿದ್ದಾರೆ ನಿರ್ಮಲಾನಂದನಾಥ ಶ್ರೀಗಳ ನಡೆಗೆ ಕುರುಬ ಮಠಾಧೀಶರು ಸಹಜವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ. ಆಯಾಯ ಸಮುದಾಯದ ನಾಯಕರ ಪರವಾಗಿ ಆ ಸಮುದಾಯದ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಡಿಕೆಶಿ ಬೆನ್ನಿಗೆ ನಿಂತಿರುವಂಥದ್ದು ಆದಿಚುಂಚನಗಿರಿ ಶ್ರೀಗಳು ದೆಹಲಿಗೆ ತೆರಳಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳು ಇತ್ತ ಬೆಂಗಳೂರಿನತ್ತ ಕಾಗಿನೆಲೆ ಶ್ರೀಗಳು ಬರ್ತಾ ಇದ್ದಾರೆ. ಆದರೆ ಏನು ಮಾತನಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳು ನೋಡ್ಕೊಳ್ಳೋಣ. ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡಿದಂಥದ್ದು ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಕೂಡ ಇದೆ. ಅದೇ ಭಾವನೆ ನಮಗೂ ಕೂಡ ಇದೆ. ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ. ಆದಷ್ಟು ಬೇಗ ಅವರು ಸಿಎಂ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆ. ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದೆಯಾ? ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು, ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ. ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವುದೋ ಸ್ವಾಮಿಗಳು ಮಾಡಲ್ಲ. ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ. ಈಗಾಗಲೇ ಅವರು ಕಾಂಗ್ರೆಸ್ ಆ ಪಕ್ಷದ ನಾಯಕರು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಸೂಕ್ತವಾದಂಥ ತೀರ್ಮಾನವನ್ನು ಮಾಡ್ತಾರೆ. ಪಕ್ಷದ ವಿಚಾರಗಳನ್ನು ಸ್ವಾಮಿಗಳು ಮಧ್ಯಪ್ರವೇಶ ಮಾಡಿ ಗೊಂದಲ ಸೃಷ್ಟಿ ಮಾಡೋದು ಯಾವುದೇ ಮಠಾಧೀಶರಿಗೂ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಇದ್ರ ಬಗ್ಗೆ ಕ್ವಿಕ್ಕಾಗಿ ಮಾತನಾಡ್ತಾ ಹೋಗೋಣ. ಪಟ್ಟರೆ ಇಲ್ಲಿ ಸ್ವಾಮೀಜಿಗಳು ಆಯಾಯ ಸಮುದಾಯದ ನಾಯಕರ ಪರವಾಗಿ ನಿಂತ್ಕೊಳ್ಳುವಂಥದ್ದೇನು ದೊಡ್ಡದಲ್ಲ. ಆದರೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ, ಅದನ್ನು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಆ ಪಕ್ಷಗಳು ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಅನ್ಸುತ್ತೆ. ಎಸ್, ಅಫ್ಕೋರ್ಸ್. ನಿಮಗೆ ಈ ದೇಶದಲ್ಲಿ ಏನಾದರೂ ಉದ್ಯಮಿಗಳು ಸ್ವಾಮೀಜಿಗಳೇನಾದರೂ ಈ ದೇಶ ಹಾಳಾದಾಗಿದ್ರೆ ಇವತ್ತು ಏನಾಗೋದು? ಟಾಟಾ ಬಿರ್ಲಾ ಅಂತವರಿದ್ರು, ಅವರು ಸಾವಿರಾರು ಕೋಟಿ ದುಡ್ಡಿತ್ತು, ಅವರು ಈ ದೇಶದ ಪ್ರಧಾನಿ ಏನು ಬೇಕಾದ್ರೂ ಆಗೋಯ್ತು. ಸ್ವಾಮೀಜಿಗಳಾಗಾದರೆ ಎಲ್ಲ ಸ್ವಾಮೀಜಿಗಳು ಎಲ್ಲ ಸ್ಟೇಟಲ್ಲಿ ಅವರೇ ಚೀಫ್ ಮಿನಿಸ್ಟರ್ಗಳವರು, ಸ್ವಾಮೀಜಿಗಳೇ ಈ ದೇಶದ ಪ್ರಧಾನಿ ಆದರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಸಾಂವಿಧಾನಿಕ ವ್ಯವಸ್ಥೆ ಇರ್ತಕ್ಕಂಥ, ಇಲ್ಲಿ ಮತದಾರರಿದ್ದಾರೆ, ಜನಪ್ರತಿನಿಧಿಗಳಿದೆ, ಅದರದ್ದೇ ಆದ ಒಂದು ಶಾಸಕಾಂಗ ವ್ಯವಸ್ಥೆ ಇರ್ತಕ್ಕಂಥದ್ದು. ಯಾವುದೇ ಸ್ವಾಮೀಜಿಗಳಿರ್ಬೋದು, ಯಾವುದೇ ಸಮುದಾಯ ಸ್ವಾಮೀಜಿಗಳಿರಲ್ಲ, ಅವರು ನಾವು ಒಬ್ಬನ ಮುಖ್ಯಮಂತ್ರಿ ಬದಲಾಯಿಸ್ತೀನಿ, ಒಬ್ಬ ಮುಖ್ಯಮಂತ್ರಿ ಕೂರಿಸ್ತೀನಿ ಅಂತ ಹೇಳ್ತಾರೆ. ಇದು ಯಾವ ಮಟ್ಟಕ್ಕಾಗುತ್ತದೆ? ಈಗ ಒಕ್ಕಲಿಗ ಸ್ವಾಮೀಜಿಗಳೇ ಆಬ್ವಿಯಸ್ಲಿ ಅವರು ಅನಿವಾರ್ಯವಾಗಿ ಅವರ ಸಮುದಾಯದ ನಾಯಕ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಆಸೆ ಇರುತ್ತೆ, ನಮ್ಮ ಸಮುದಾಯನೂ ಈ ರಾಜ್ಯವನ್ನು ಆಳಲಿ ಅಂತೇಳಿ. ಈ ರಾಜ್ಯವನ್ನು ಹೆಚ್ಚು ಆಳ್ದಂಥವರೇ ಲಿಂಗಾಯತರು ಮತ್ತು ಒಕ್ಕಲಿಗರು, ಅದು ಮತ್ತೊಂದು ಪಕ್ಕಕ್ಕಿಡೋಣ. ಆದರೆ ಅವ್ರಿಗೂ ಒಂದು ಆಸೆ ಇರುತ್ತೆ, ಓಕೆ, ಡಿಪೆಂಡ್ ಮಾಡ್ಕೊತಾರೆ. ಮತ್ತೊಂದು ಕಡೆ ಈಗ ಈ ಒಂದು ಇಶ್ಯೂಗೆ 8% ಇದ್ದ ಕುರುಬ ಸ್ವಾಮೀಜಿಗೆ ಎಂಟ್ರಿ ಕೊಟ್ಟರು. ಅದಾದ ತಕ್ಷಣ ಹಿಂದುಳಿದ ಸ್ವಾಮೀಜಿಗಳು, ದಲಿತ ಸ್ವಾಮೀಜಿಗಳೆಲ್ಲ ಬರ್ತವೆ, ಅಹಿಂದ ಸ್ವಾಮೀಜಿಗಳೆಲ್ಲ ಎಂಟ್ರಿ ಕೊಡ್ತವೆ. ಬಹುಶಃ ಇದು ರಾಜ್ಯದ ರಾಜಕೀಯ ವ್ಯವಸ್ಥೆಯಲ್ಲಿ ಒಳ್ಳೆಯದಲ್ಲ. ಯಾವುದೇ ಸ್ವಾಮೀಜಿಗಳು ರಾಜಕೀಯ ಅಸ್ಥಿರತೆ ಸಂದರ್ಭದಲ್ಲಿ ಇಂಥವ್ರನ್ನೇ ಮಾಡಿ ಇವ್ರನ್ನ ಮಾಡಬೇಡಿ, ನೀವು ಯಾಕೆ ಎಂಟ್ರಿ ಕೊಟ್ಟಿರಿ ಅನ್ನೋದಿಲ್ಲ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಾಜಕೀಯನೇ ಇರಬೇಕು, ಆಯಿತಾ? ರಾಜಕೀಯದಲ್ಲಿ ಧರ್ಮ ಇರಬೇಕು ವಿನಃ ಧರ್ಮದಲ್ಲಿ ರಾಜಕೀಯ ಇರಬಾರ್ದು. ನಿಮಗೆ ಮಠ ಮಾನ್ಯಗಳ ಸ್ವಾಮೀಜಿಗಳು ನೀವು ಅಂಥವ್ರು ಮಾಡಿ ಇಂಥವ್ರು ಮಾಡಿ ಹೇಳೋದಿದೆಯಲ್ಲ, ಮತ್ತು ಇವ್ರನ್ನ ತೆಗಿಬೇಡಿ, ಇವ್ರು ಉಳಿಸ್ಕೊಳ್ಳಿ ಅಂತ ಹೇಳಿದ್ರೆ ಬಹುಶಃ ಅವರು ಮನಸ್ಸು ಮಾಡಿದ್ರೆ ಅವ್ರದ್ದೇ ಸರ್ಕಾರ ತರ್ಬೋದಲ್ಲ. ಅಷ್ಟು ಸುಲಭ ಅಲ್ಲ. ಮತದಾರರು ಮತ್ತು ಜನಪ್ರತಿನಿಧಿಗಳು ಸಾಂವಿಧಾನಿಕ ವ್ಯವಸ್ಥೆಗೆ ಗೌರವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್. ಈಗ ನಿರ್ಮಲಾನಂದ ಸ್ವಾಮೀಜಿಗಳು ಮತ್ತು ಈಗ ಒಕ್ಕಲಿಗರ ಸಂಘದವರು ಈಗ ಪ್ರೆಸ್ ಮೀಟ್ ಮಾಡಿದ್ದಾರೆ, ಮಾಡಲೇಬೇಕಂತೇಳಿ ಆದೇಶ ಮಾಡಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಬಿಟ್ಕೊಡ್ಬೇಕಂತೇಳಿ ಹೈಕಮಾಂಡ್ಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಮತ್ತು ಇನ್ನವರು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸ್ವಾಮೀಜಿಗಳು, ಅವ ಸಂಘಟನೆಗಳು ಕೂಡ ಅವರು ಕೂಡ ಸ್ಟ್ರಾಂಗ್ ಇದೆ, ಅವರು ಕೂಡ ನಿಂತ್ಕೊಂತಾರೆ. ನೀವು ಯಾಕೆ ತೆಗಿತೀರಿ? ನಾವು ತೆಗೆದ್ರೆ ನಾವು ಬಿಡಲ್ಲ ಅಂತ ಹೇಳ್ತಾರೆ. ಬಹುಶಃ ಇದು ಧರ್ಮ ಸಂಕಟ ಯಾರಿಗೆ ಅಂತ ಹೇಳಿದ್ರೆ ಹೈಕಮಾಂಡ್ಗೆ. ಮಧು, ಇಲ್ಲಿ 2023 ಎಲೆಕ್ಷನ್ ಸಂದರ್ಭ SM ಕೃಷ್ಣ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಮತ್ತೊಂದು ಅವಕಾಶ ಕಾಂಗ್ರೆಸ್ನಲ್ಲಿ ಬರ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ. ಸೊ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ, ನಾವೆಲ್ಲರೂ ಒಗ್ಗೂಡೋಣ ಅನ್ನುವಂಥ ಮೆಸೇಜ್ಗಳು ಕೂಡ ಪಾಸ್ ಆಗಿದ್ವು. ಈಗ ಅನಿವಾರ್ಯವಾಗಿ ಆ ಮಾತುಗಳನ್ನು ಅವರ ಧ್ವನಿಯಾಗಿ ಮಾತನಾಡ್ತಾ ಇದ್ದಾರೆ ಅನ್ಸುತ್ತೆ. ಸಹಜ. ಈಗ ನೋಡಿ, ಈಗ ಸ್ವಾಮೀಜಿಗಳು ಮಾತನಾಡಬಾರ್ದು ಅನ್ನುವಂಥದ್ದು ಎಷ್ಟು ನಿಜಾನೋ ಅದು ಇವತ್ತಲ್ಲ, ನಿಜಲಿಂಗಪ್ಪ ಅವ್ರ ಕಾಲದಿಂದಲೂ ಕೂಡ ಹಾಕ್ಕೊಂಡು ಬಂದಿದೆ ಅನ್ನುವಂಥದ್ದು ಕೂಡ ಅಷ್ಟೇ ವಾಸ್ತವ. ಆದರೆ ಅದು ತೆರೆಮರೆಯಲ್ಲಿ, ತೆರೆಯ ಹಿಂದೆ ನಡೀತಾ ಇದ್ದಂಥ ಏನು ವಿಚಾರಗಳು ಅಧಿಕೃತತೆಯನ್ನು ಪಡ್ಕೊಂಡಿದ್ದಂಥ ಈ ರೀತಿ ಖಾದಿ ಎರಡೂ ಕೂಡ ಸಮ್ಮಿಳಿತಗೊಂಡು ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಅದು
ದುರಂತ, ಏನು ಮಾಡೋಕ್ಕಾಗಲ್ಲ. ಬಹಿರಂಗವಾಗಿ ನಡೆಯೋಕ್ಕೆ ಶುರುವಾಯಿತು ಲಾಬಿ. ಅದು ಅಲ್ಲಿಂದ ಶುರುವಾಗಿ ಶಾಸಕರು ಟಿಕೆಟ್ಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕಿರ್ಬೋದು, ಅಥವಾ ಶಾಸಕರು ಸಚಿವರುಗಳಾಗೋದಕ್ಕಿರ್ಬೋದು, ಬಹಿರಂಗವಾಗಿ ವೇದಿಕೆಯಲ್ಲೇ ಯಡಿಯೂರಪ್ಪನವ್ರು ಕೇಳಿದ್ದು ಗಲಾಟೆ ಆಗಿದ್ದೆಲ್ಲ ನೋಡಿದ್ವಿ ನಾವು. ಸೊ ಅದು ಆಗ್ತಾ ಇದೆ. ಈಗಲೂ ಕೂಡ ಅಂಥದ್ದೊಂದು ಅನಿವಾರ್ಯತೆ ಪ್ರತಿಯೊಬ್ಬ ಸಮುದಾಯದ ಮಠಾಧೀಶರಿಗೂ ಕೂಡ ಇದೆ. ಈಗ ಅಂಥದ್ದೊಂದು ಒಕ್ಕಲಿಗ ನಾಯಕತ್ವದ ಕಾರಣಕ್ಕೆ ಮತ ಹಾಕಬೇಕು ಅಂತ ಹೇಳಿಕೊಂಡು ಚುನಾವಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈಗ ಆದಿಚುಂಚನಗಿರಿ ಶ್ರೀಗಳು ಕೂಡ ಅದನ್ನು ಅವರ ಒಪಿನಿಯನ್ ಅನ್ನೋ ರೀತಿ ಹೇಳಿಲ್ಲ. ಅವರು ಹೇಳಿರುವಂಥದ್ದೇನು, ಮಠಕ್ಕೆ ಸುಮಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ, ಸಾವಿರಾರು ಜನ ಕರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಂತೆ, ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಶ್ರಮವನ್ನು ವಹಿಸಿದ್ದಾರೆ ಅನ್ನುವಂಥದ್ದು ಸಮುದಾಯದ ಅಭಿಪ್ರಾಯ. ಸೊ ಆ ಹಿನ್ನೆಲೆಯಲ್ಲಿ ಅವರು ಆಗಬೇಕು ಅಂಥದ್ದನ್ನು ಕನ್ಸಿಡರೇಷನ್ ಪಡಿಬೇಕು ಹೈಕಮಾಂಡ್ ಅನ್ನೋ ರೀತಿ ಒಂದು ಸೂಕ್ಷ್ಮವಾಗಿ ಮಾತನಾಡಿದ್ದಾರೆ. ಸಹಜವಾಗಿ ಪಟೇಲ್ ಹೇಳಿದಂತೆ ಇದು ಕೌಂಟ್ರು ಕೂಡ ಶುರುವಾಗಿದೆ. ಕಾಗಿನೆಲೆ ಶ್ರೀಗಳು ಬಂದರು, ಅವರು ಸಹಜವಾಗಿ ಯಾರ ಬಗ್ಗೆ ಮಾತನಾಡ್ತಾರೆ ಅಂತ ಗೊತ್ತಿದೆ. ಅದಾದಮೇಲೆ ಅಹಿಂದ ಸ್ವಾಮೀಜಿಗಳು ಬರ್ತಾರೆ, ಇನ್ ದ ಸೆನ್ಸ್ ಹಿಂದ ಸ್ವಾಮೀಜಿಗಳು ಬರ್ತಾರೆ, ಬೇರೆ ಬೇರೆ ಎಲ್ಲ ಸ್ವಾಮೀಜಿಗಳು ಮತ್ತು ಸಂಘಟನೆಗಳು, ಈಗ ಸಮುದಾಯದ ಜಾತಿಯ ಸಂಘಟನೆಗಳು ಏನು ಸಂಘಗಳು ಮಾತನಾಡಕ್ಕೆ ಶುರು ಮಾಡಿದ್ದಲ್ಲ, ಈಗ ಬೇರೆ ದಲಿತ ಸಂಘಟನೆಗಳು ಕೂಡ ಬರ್ತವೆ, ಅಥವಾ ಹಿಂದುಳಿದ ಕುರುಬ ಸಂಘಟನೆಗಳು ಬರ್ತವೆ, ಎಲ್ಲ ಬಂದೇ ಬರ್ತವೆ. ಸೊ ಫೈನಲಿ ಅವರವರ ನಾಯಕತ್ವ, ಅವರವರ ಸಮುದಾಯದ ನಾಯಕತ್ವದ ಪರವಾಗಿ ಮಾತನಾಡಲಿಲ್ಲ ಅಂದರೆ ಅದು ನಾಯಕರ ಪರವಾಗಿ ಅನ್ನುವಂಥದ್ದು ಕೂಡ ಎಷ್ಟು ನಿಜವೋ ಅಷ್ಟೇ ಪ್ರಮಾಣದಲ್ಲಿ ಸಮುದಾಯದ ಒಂದಷ್ಟು ಮನಸ್ಸುಗಳಿಗೆ ವಿರುದ್ಧವಾಗಿ ಕೂಡ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಅವರ ಭಕ್ತರು ಕೂಡ, ಅವರು ಕೂಡ ಕೆಲವರು ಬಹುತೇಕರು ರಾಜಕೀಯವಾಗಿ ಪ್ರೇರಿತ ಇದ್ದೇ ಇರ್ತಾರಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಪೂರಕವಾಗಿ ಮಾತನಾಡಬೇಕಾಗುತ್ತೆ. ಅದು ಆ ಒಂದು ಪೀಠದಲ್ಲಿ ಕೂತಂತ ಇಂದಿನ ದಿನಮಾನದ ಸಾಮಾಜಿಕ ರಾಜಕೀಯ ಒತ್ತಡ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಓಕೆ, ಧನ್ಯವಾದ ಮಧು. ಹಾಗೆ ಪಟೇಲ್ ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆ